ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 5:30 ಆಗಿದೆ. ಬೋರ್ ಆಗ್ತಾಯಿದೆ ಫ್ರೆಂಡ್ಸ್ ನನಗೆ ಬೆಳಗ್ಗೆಯಿಂದ. ಡ್ಯೂಟಿಯಿಂದ ಅವ್ರು ಇನ್ನೂ ಬಂದಿಲ್ಲ. ಇವತ್ತು ಸ್ವಲ್ಪ ಲೇಟ್ ಎಲ್ಲ 5 ಯೂಶ್ವಲಿ 5 ಮೇಲೆ ಬರ್ತಾಯಿದ್ದಿದ್ದು. 5ಗೆಲ್ಲ ಬರ್ತಾಯಿದ್ರು. ಒಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಮಾರ್ನಿಂಗಿಂದ ಸ್ವಲ್ಪ ಟೈಮ್ ಪಾಸ್ ಆಗೋದು ಕಷ್ಟ ಆಗ್ತಾಯಿದೆ. నేను ಆನ್ ದ ವೇಲಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಏನಕ್ಕೆ ಇವತ್ತು ಬೋರ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂದರೆ, ನಿನ್ನೆ ಎಲ್ಲ ಫುಲ್ಲು ಸೌಮ್ಯಕ್ಕ ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಾರ್ನಿಂಗಿಂದ ಈ ಸಂಜೆ ನಾವು ಮನೆಗೆ ಬಂದಿದ್ದೆ 9:30 ಆಯಿತು. 9:30ಗೆ ಬಂದು ಊಟ ಮಾಡ್ಕೊಂಡು ಒಳ್ಳೆ ಬಿರಿಯಾನಿ ತುಂಬ ಹೊಟ್ಟೆ ತುಂಬ ತಿಂದ್ಬಿಟ್ಟು ಬಂದು ಮಲ್ಕೊಬಿಟ್ವಿ. ಅದಕ್ಕೆ ಇವತ್ತು ಟೈಮ್ ಪಾಸ್ ಆಗ್ತಾಯಿಲ್ಲ. ನಿನ್ನೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಎಲ್ಲರೂ ಇದ್ದರು, ನೋಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಬಟ್ ಇವತ್ತು ನಿನ್ನೆ ಫುಲ್ಲು ಬೇರೆ ಥರ ಇತ್ತು ಡೇ. ಇವತ್ತು ಫುಲ್ಲು ಸೈಲೆಂಟಾಗಿದೆಯಲ್ಲ, ಅದಕ್ಕಾಗಿ ಅನಿಸ್ತಾ ಇದೆ ನನಗೆ. ಮತ್ತು ಹಾಗೆ ಫ್ರೆಂಡ್ಸ್, ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ದೀರಾ ಏನಂತಂದರೆ, ನಿಮ್ಮಪ್ಪ ಏನು ಜಾಬ್ ಮಾಡ್ತಾ ಇರೋದು ಅಂತ. ಅವರು ಪ್ರೈವೇಟ್ ಕಂಪ್ನಿಯಲ್ಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಅವರು ಜಾಯಿನ್ ಆಗಿ 28 ಇಯರ್ಸ್, 25 ಅಬೋವ್ ಅನಿಸುತ್ತೆ. 28 27 ಅನಿಸುತ್ತೆ. 25 ಇಯರ್ಸ್ ಬ್ಯಾಕಿಂದನೂ ಅವರು ವರ್ಕ್ ಮಾಡ್ತಾಯಿದ್ದಾರೆ. ಪ್ರೈವೇಟ್ ಕಂಪನಿಯಲ್ಲಿ ಎಂಪ್ಲಾಯ್ ಆಗಿ ಅವರು ವರ್ಕ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಸುಮಾರು ಜನ ಕೇಳ್ತಾಯಿದ್ರಿ, ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ವ್ಲಾಗಲ್ಲೇ ಹೇಳ್ಬಿಡೋಣ, ವೀಡಿಯೋದಲ್ಲೇ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಅದು ಯಾವ ಕಂಪ್ನಿ ಅಂತ ಹೇಳಿದ್ರೆ, ಕಡ್ಕೋಳ ಅಂತ ನಿಮಗೆಲ್ಲ ಗೊತ್ತು. ಯೂಶ್ವಲಿ ನನ್ನ ವ್ಲಾಗ್ನ ರೆಗ್ಯುಲರಾಗಿ ವಾಚ್ ಮಾಡೋರಿಗೆ ಗೊತ್ತಿರುತ್ತೆ. ಕಡ್ಕೋಳದಿಂದ ಒಂದು 5 ಮಿನಿಟ್ಸ್ SIPM, ಸೌತ್ ಇಂಡಿಯನ್ ಪೇಪರ್ ಮಿಲ್ ಅಂತ ಒಂದು ಕಂಪ್ನಿ ಇದೆ. ಸ್ಟ್ರೇಟ್ ನಂಜನಗೂಡು ರೋಡಲ್ಲೇ, ಮೈಸೂರು ಟು ಊಟಿ ರೋಡ್. ಯಾರಾದರೂ ನಂಜನಗೂಡಲ್ಲಿರೋರಿದ್ರೆ, ಹತ್ತಿರದಲ್ಲಿ ಮೈಸೂರು ಸರೌಂಡಿಂಗಲ್ಲಿ ಯಾರಾದರೂ ಮೇ ಬಿ ಗೊತ್ತಿರುತ್ತೆ ಅನಿಸುತ್ತೆ. SIPM, ಸೌತ್ ಇಂಡಿಯನ್ ಪೇಪರ್ ಮಿಲ್ ಅಂತ, ಅಲ್ಲಿ ಅವರು ವರ್ಕ್ ಮಾಡ್ತಾ ಇರೋದು. ನಾನು ಹೇಳ್ದಾಗೆ ಪಾಸ್ಟ್ 27-26 ಇಯರ್ಸಿಂದನೂ ಅವರು ಅಲ್ಲೇ ವರ್ಕ್ ಮಾಡ್ತಾ ಇರೋದು ಫ್ರೆಂಡ್ಸ್. ಗೈಸ್ ನೋಡಿ ಎಷ್ಟೊತ್ತಿಗೆ ಬಂದಿದ್ದಾರೆ. ಬೆಳಗ್ಗೆಯಿಂದ ಬೋರ್ ಹೊಡಿಸ್ಬಿಟ್ರು ಎಲ್ಲರೂ ನನಗೆ. ಹಾಂ, ಹೌದು, ಬೆಳಗ್ಗೆಯಿಂದ ಎಷ್ಟು ಬೋರ್ ಆಯಿತು ಗೊತ್ತಾ? ನಾನು ಏನೇನೋ ಅನ್ಕೊಂಡು ಹೋದೆ, ಏನೇನೋ ಆಯಿತು. ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿ ಹುಣಸೂರಲ್ಲಿ ಗುರುಪ್ರವೇಶ ಆಯ್ತು. ಅದನ್ನ ಮುಗಿಸ್ಕೊಂಡು ಬರ್ಬೇಕಾದ್ರೆ ಮತ್ತೇನೋ ಕೆಲಸ ಬಂತು. ಅದೆಲ್ಲ ಮುಗಿಸ್ಕೊಂಡು ನಾವು ಅಮ್ಮನ ಕರ್ಕೊಂಡು ಬರೋದು 8 ಗಂಟೆ ಆಯ್ತು. ಕಾದು ಕಾದು ಸಾಕಾಗಿದೆ. ಆಮೇಲೆ ಅನ್ನಿಸ್ತು ಎಷ್ಟೊತ್ತಾದ್ಮೇಲೆ ರಕ್ಷಿತಿನ ಸುಮ್ಮನೆ ನಮ್ಮ ಅಕ್ಕನ ಮನೆಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಸರಿ ಹೋಗ್ತೇನೋ ಅಂತ. ಹೌದಾ? ಹಂಗೆ ಮಾಡಬೇಕಿತ್ತು. ನನಗೆ ಹೆಂಗೆ ಗೊತ್ತು, ಬೆಳಿಗ್ಗೆನೆ ಬರ್ತೀನಿ ಅಂದ್ರಲ್ಲ ಅಮ್ಮ ಅಂತ ನಾನು ಅನ್ಕೊಂಡೆ. ನನಗೆ ಈ ಕಡೆ ಸೌಮ್ಯ ಫೋನು ಎಲ್ಲಿದ್ಯಾ ಅಂತ, ಈ ಕಡೆ ನಿಮ್ಮ ಫೋನು. ನಿಮ್ಗೆ ಟೈಮ್ ಪಾಸ್ ಆಯ್ತಾ ಅಮ್ಮ? ನಿನ್ನೆ 2 ದಿನ ಉಳ್ಕೊಂಡಿದ್ದೀರಾ ಮನೆ ಬಿಟ್ಟೆ. ಸುಮಾರು ದಿನ ಆಗಿತ್ತಲ್ವಾ? ಹೌದಾ? ಮಕ್ಳು ಇರ್ತಾರಲ್ಲ, ಆಟ ಆಡ್ದ. ಹೌದಾ? ಹೌದು, ಅದು ನಿಜಾನೇ. ಉಪ್ಪಿಟ್ಟು ಹೇಗಿದೆ? ಚೆನ್ನಾಗಿತ್ತಮ್ಮ? ಹಾಂ, ಮಾಡಿ ಮಾಡ್ತೀನಿ ಮಾಡಿ. ನೀವು ಹೌದಾ? ತರಕಾರಿ ಚೆನ್ನಾಗಿ ಮಾಡ್ತೀರಾ? ಹಾಂ ಬಿಡು. ಹಾಂ, ನೋಡಿ ಗಾಯ್ಸ್, ಈಗ ಎಲ್ಲರಿಗೂ ಬಂಟು ತಿನ್ಸೋದು ಕಲ್ತ್ಕೊಬಿಟ್ಟಿದ್ದಾನೆ. ಏನೋ ಕೈಗೆ ಸಿಕ್ಕರೆ ಸಾಕು ಎಲ್ಲರಿಗೂ ಬಾಯಿ ಎತ್ಕೊಬಿಡ್ತಾನೆ. ತಗೊಳ್ಳಿ ಅನ್ಕೊಂಡು ಫೋನ್ ತೊಳಿತಾ ಇದೆಯಾ? ಇದು ಯಾರು? ಅಯ್ಯೋ ಕೊಡಿ ಮೇಲೆ ಏನು ರಾಕ್ಷ್, ಬೆಳಗ್ಗೆ ರೆಡಿ ಮಾಡ್ತಾ ಇದ್ದಾರೆ? ಏನಿರ್ಬೋದು? ಬಿರಿಯಾನಿ ಸ್ಮೆಲ್ ಬರ್ತಿದೆ, ಆದರೆ ಬಾತ್.
ಅದೇ ಹೇಳಿದ್ನಲ್ಲ, ಸ್ಮೆಲ್ ನೋಡಿದ್ರೆ ಬಿರಿಯಾನಿ ಥರ ಅನಿಸ್ತಿದೆ, ಬಟ್ ಬಾತ್ ಅಲ್ವಾ? ಹೌದು. ಅಮ್ಮ ಬಾತೆ ಮಾಡ್ಬಿಡು ಅಂತಂದ್ರು ನೈಟ್. ಬಾತೆ ಮಾಡ್ತಾಯಿದ್ದೀನಿ. ಬಾತ್ ಮಾಡ್ತಿದ್ದೀರಾ? ನಿಮ್ಮ ಫೇವ್ರೆಟ್ ಬಾತ್? ಈ ಅಪ್ಪ ಫೇವ್ರೆಟ್ ಆಗ್ತಾಯಿಲ್ಲ, ತಿಂದು ಕಂಟಿನ್ಯೂಸ್ ಆಗಿ ತಿಂತಾ ಇದೀವಲ್ಲ, ಅದಕ್ಕೆ ಯಾವುದಾದ್ರು ಅತಿ ಆದರೆ ಅದು ಇಷ್ಟ ಆಗಲ್ಲ ಅಂತ. ಓಯ್ ಬಂಟು ಕೆಳಗೆ ಇಳಿಯಕ್ಕಿಲ್ಲ. ಪಾಸ್ಕ ಅವ್ರಿಗೆ ಏನಂತಾರಲ್ಲ, ಗದ್ದಿಗೆ ಮೇಲೆ ಇರ್ಬೇಕು, ಅವ್ರು ಕೆಳಗೆ ಬರಲ್ಲ, ನಡೆಯಲ್ಲ ಅದು. ಸಾಕು ಬಾಯಿ ಬಿಡ್ತಿರ್ತಾನೆ. ನಮ್ಮ ಹತ್ರ ಬರಬೇಕು. ಬಾಸ್, ನಾವು ಸ್ನಾನಕ್ಕೆ ಹೋಗ್ಬೇಕು ಬಾಸ್, ನಮ್ಗೆ ಟೈಮ್ ಆಗಿದೆ, ನಾವು ಹೋಗ್ತಿದ್ವಿ. ವೆದರ್ ನೋಡಿದ್ರೆ ಒಂಥರ ಫುಲ್ ಕೂಲಾಗಿದೆ ಬಾಸ್. ಏನು ಬಾಸ್? ಮ್ಯೂಸಿಕ್ ಮಾಡ್ತಾರೆ, ಡ್ಯಾನ್ಸ್ ಹೊಡಿತಾರೆ, ಇಲ್ಲಿ ನಿಲ್ಸಿದ್ರೆ ಮೆಟ್ಲು ಇಳಿತೀನಿ ಅಂತಾರೆ. ಏಯ್ ಎಲ್ಗೆ? ಏಟು ಹುಷಾರ್ ಹುಷಾರ್ ಬಂಟು, ಹುಷಾರ್. ಬಾ ಕಡೆ ಹೋದ್ರೆ ಬಿದ್ದೈತ್ಯಾ, ಈ ಕಡೆ ಬಾ. ಹಿಡಿಯೋದು ಬೇಡ, ಹತ್ತೋಣ ಅಂತ ಅವನು. ಕಳ್ಳಂಗೆ ಬಂದ್ರೆ ಈಗ ಇಳಿಯಕ್ಕೆ ಏನು ಮಾಡೋದು? ಏಯ್ ಹುಷಾರ್, ಇಳಿದ್ರೆ ನಡಿಬೇಕು ಹೆಂಗಾರು ಮಾಡಿ. ಈಗ ಟ್ರೈ ಮಾಡಬೇಕು. ಬೇಕ್ರಿ ಹೊಡೋಲಿ ಮತ್ತೆ ಆಚೆಗೆ ಬರೋದ. ನೀನು ಹಾಯ್ ಫ್ರೆಂಡ್ಸ್, ಈ ಕಡೆ ನೋಡಿ ಸ್ವಲ್ಪ. ಹಾಯ್ ಹಾಯ್ ಹಾಯ್. ಕಾಣಿಸ್ತಾ ಇಲ್ಲ ಬಿಸಿಲಿಗೆ. ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ? ಟೈಮ್ ಬಂದು ಸಂಜೆ ಆಗಿದೆ, ಬಟ್ ಈಗೆಲ್ಲ ಟೈಮ್ ಗೊತ್ತಿಲ್ಲ. ಸಂಜೆ ಒಂದು 6 ಆಗಿರ್ಬೋದಾ? ಆಗಿದೆ. ಬಿಸಿಲು ಇನ್ನೂ ಹೋಗ್ತಾನೆ ಇಲ್ಲ ನೋಡಿ. 6 ಆದ್ರೂ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟು ನಿನ್ನೆ ಮೊನ್ನೆಯಿಂದ ಮಳೆ ಬೇರೆ ಆಯಿತು. ಈಗ ಒಂದು ಕೆಲಸ ಇದೆ ನಮ್ಮ ಪಕ್ಕದಲ್ಲಿ, ಅದು ಮುಗಿಸ್ಕೊಂಡು ಹಾಗೆ ಯಾವುದೋ ಕುಕ್ಕರ್ದು ಏನೋ ಇದು ತರಬೇಕು. ಅದು ತಗೊಂಡು ಒಂದು ನೀರು ಕ್ಯಾನ್ ತಗೊಂಡು ಬರ್ತಾ ಹಂಗೆ ದೊಡ್ಡ ಅಕ್ಕನ ಮನೆ ಇದೆ, ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಹಿಂಗೆ ಒಂದು ರೌಂಡ್ ಹಾಕ್ಕೊಂಡು ಬರೋದು. ಇಬ್ರು ಮಾದೇವ ಕನ್ಫ್ಯೂಸ್ ಆಯ್ತು ಕಣೆ. ಗಾಯ್ಸ್, ಏನಿದು? ವಡೆ ಮಾಡಿದ್ದೆ ಒಂದು ಗ್ಲಾಸ್, ನಾನು ಬಾಬು ಇಟ್ರು ಅಂತ. ಈಗ ನೀವು ಬಂದ್ರಲ್ಲ, ಟೀ ಜೊತೆಗೆ ವಡೆ ಕೊಡೋಣ ಅಂದ್ಬಿಟ್ಟು ವಡೆ ರೆಡಿ ಮಾಡ್ತಾ ಇದ್ದೀರಾ? ವಡೆ ಕಾಂಬಿನೇಷನ್, ಟೀ ಜೊತೆ ವಡೆ ರೆಡಿ ಆಗ್ತಾ ಇದ್ರೆ, ಬಿಸಿ ಬಿಸಿ ಟೀ, ಬಿಸಿ ಬಿಸಿ ವಡೆ, ಯಾರಿಗುಂಟು ಯಾರಿಗಿಲ್ಲ. ಹೇಳಿ ಹೇಳಿ ಅಕ್ಕ, ಹೇಳಿ. ನೀವು ಹೇಳ್ಬೇಕು ಎಲ್ಲಾನು. ನಮ್ದೇನಿದೆ, ಸಕಲವೂ ನಿಮ್ಮದೇ, ಸರ್ವವೂ ನಿಮ್ಮದೇ. ಏನ್ ಡೈಲಾಗ್ ಹೊಡೆದ್ರು ಅಣ್ಣವರು. ಏನು ವಡೆ ನೆನ್ಸ್ಕೊಂಡ್ ಮಾಡ್ಬಿಟ್ಟಿದ್ರಿ? ನಿಮ್ ಬಾವ ಇವತ್ತು ರಜಾ ಅಲ್ವಾ, ಮನೇಲೆ ಇದ್ರಲ್ಲ, ಇವತ್ತೇನು ನಾನ್ ವೆಜ್ ಏನೂ ಮಾಡಂಗೂ ಇಲ್ಲ. ನಿಮ್ಗೆ ಗೊತ್ತಲ್ಲ, ಸಾಲ್ ದೀಪ ಹಚ್ಚಿದ್ದೀನಲ್ಲ, ಅದಕ್ಕೆ ಒಂದ್ ಗ್ಲಾಸ್ ಅದೇ ತಣ್ಣಿ ಬೇಳೆ ಇತ್ತಲ್ಲ, ಒಂದ್ ಗ್ಲಾಸ್ ಹಾಕಿದೆ. ಅದನ್ನೇ ಸ್ವಲ್ಪ ಒಂದ್ 4 ಸಾಯಂಕಾಲ ಹಾಕೊಳ್ಳೋಣ ಅಂತ ಸ್ವಲ್ಪ ಹಿಟ್ಟು ಹಂಗೆ ಎತ್ತಿಟ್ಟಿದೆ. ಇವತ್ತ ಚಿಕ್ಕಕ್ಕನ ಏನೋ ಸಾಲ್ಟ್ ದೀಪ ಹಚ್ಚಿದ್ದಾಳೆ. ಅವಳು ಸಾಲ್ಟ್ ದೀಪ ಹಚ್ಚಿದ್ದಾಳೆ ಇವತ್ತು. ಓ, ನಮಗೋಸ್ಕರ ವಡೆ ಮಾಡ್ತಾ ಇದ್ದಾರೆ. ಅಜ್ಜಿಗಿಂತ ವಡೆನೇ ಒಂಥರ ಚಂದ, ನನಗೆ ಇಷ್ಟ. ಅಯ್ಯೋ, ನೆನ್ನೆ ಆಕ್ಚುಲಿ ಅಮ್ಮ ಇತ್ತಲ್ಲ, ಮಾಡೋಣ ಅಂತ ಅನ್ಕೋತಾ ಇದ್ದೆ. ಸಾಯಂಕಾಲ ಹೆಂಗಿದ್ರು ಹೋಗೋದ್ ಲೇಟ್ ಆಯ್ತಿದ್ದಲ್ಲ ಬಿಡು ಅಂತ ಅನ್ಕೊಂಡು, ಇವನು ಬರೋದ್ ಲೇಟ್. ಅಷ್ಟರಲ್ಲಿ ಮಕ್ಕಳು ಸಿಟಿಗೆ ಹೋಗೋಣ ಬಾ ಅಂದ್ಬಿಟ್ಟು ಕರ್ಕೊಂಡು ಹೊರಟೋದ್ರು. ನಿಮ್ ಟೈಮೇ ಆಗ್ಲಿಲ್ವಲ್ಲ, ಅಲ್ಲಿಂದ ಎಲ್ಲಾರು ಹೋಗ್ಬಿಟ್ಟು ಬಂದ್ರೆ ಮುಗಿ. ಹೌದು, ಮಾಡಕ್ ಬೇಜಾರು ಅಂತಾರ.
ಅಂದ್ಬಿಟ್ಟು 1 ಗ್ಲಾಸ್ ಹಾಕಿದೆ. ಆದ್ರೂ ಒಂದಿನ ನಾನ್ ವೆಜ್ ಇಲ್ಲ ಅಂದ್ರೆ ಏನಾದ್ರು ತಿನ್ಬೇಕಂತ ಎಕ್ಸ್ಟ್ರಾ ಬೇರೆವಾ ಬರೀ ಅನ್ನ ಸಾಂಬಾರು ಹೋಗಲ್ಲ. ಬಜ್ಜಿ ಏನಾದ್ರೂ ಒಂದು. ನೆನ್ನೆ ಉಪ್ಪಿಟ್ಟು ಜೊತೆ ಇದು ತಗೊಂಡಿದ್ರು ವಡೆ ಹೊರಗಡೆಯಿಂದ ಬರ್ತಾ ಇದ್ರಲ್ಲ ನೈಟ್. ಹೌದಾ? ವಡೆ ತಗೊಂಡಿದ್ರು. ನೀವು ಉಪ್ಪಿಟ್ಟು ಮಾಡ್ಕೊಂಡಿದ್ರಾ? ನಾವು ಉಪ್ಪಿಟ್ಟು. ಸ್ಮೆಲ್ ಬರ್ತಾ ಇದೆ ಒಡೆದು. ಗೈಸ್, ನಮ್ಮ ಅಮ್ಮನ ವಡೆ ಅಂದ್ರೆ ಸಖತ್ ಇಷ್ಟ. ಹೌದು. ಆಕ್ಚುಲಿ ಮಾಡ್ಕೋಬೇಕು ಅಂತ ಇತ್ತು. ನಾನು ಹಂಗೂ ಒಂದೇ ಅವ್ನಿಗೆ ಬಂಟು ಅಮ್ಮ ಮಾಡ್ಬಿಡೋದು, ಬಂಟು ಕೈ ಬಿಡೋದೇ ಇಲ್ವಲ್ಲ, ಟೈಮೇ ಆಗೋದಿಲ್ಲ ಅಂತ. ಅದಕ್ಕೆ ಅವ್ನು ಅಲ್ಲಿಗೆ ಹೋಗಿರ್ತಾನಲ್ಲ, ಅವಾಗ ಒಂದ್ಸಲ ಮಾಡ್ಕೊಳ್ಳಿ, ಏನ್ ಜಾಸ್ತಿ ಟೈಮ್ ತಗೊಳಲ್ಲ, ಮಾಡ್ಕೋಬಹುದು. ಬಂಟುದೇ ಮುಂಚೆ ರಕ್ಷಿತಾ ಚಕ್ಲಿ ಅದೆಲ್ಲ ಜಾಸ್ತಿ ಮಾಡ್ತಾ ಇತ್ತು, ಚೆನ್ನಾಗ್ ಮಾಡೋದು, ಸಕ್ಕತ್ತಾಗಿ ಮಾಡೋದು. ಚಕ್ಲಿ ಚೆನ್ನಾಗಿ ಮಾಡುತ್ತೆ ನಮ್ಮಮ್ಮ. ಈ ಇತ್ತೀಚೆಗೆ ಅಂದ್ರೆ ಅಥರ್ವ ಹುಟ್ಟಿದ್ಮೇಲೆ ಅದೆಲ್ಲ ಕಡಿಮೆ ಆಗಿದೆ. ಅವ್ರನ್ನ ನೋಡ್ಕೊಳ್ಳೋದೇ ಆಗೋಗುತ್ತಲ್ಲ, ಕೈ ಬಿಡೋದಿಲ್ಲ. ನಮ್ಮ ಮಮ್ಮಿ ಸ್ವೀಟ್ ಜಾಸ್ತಿ ಅಂತ ಮಾಡೋದು. ಹೌದಾ? ಕರ್ಜಿಕಾಯಿ, ಒಬ್ಬಟ್ಟು, ಕರ್ಜಿಕಾಯಿ ಚೆನ್ನಾಗಿ. ಅಮ್ಮಂಗೆ 100 ವರ್ಷ ಆಯ್ಸು, ಅವ್ರದ್ದೇ ಕಾಲ್ ಬಂತು. ಹಿಂಗೆ ಕರ್ಜಿಕಾಯಿ ಮಾಡ್ತಾರೆ, ಒಬ್ಬಟ್ಟು ಚೆನ್ನಾಗಿ ಮಾಡ್ತಾರೆ, ಒಬ್ಬಟ್ಟು ಚೆನ್ನಾಗಿರುತ್ತೆ, ಕಜ್ಜಾಯ ಚೆನ್ನಾಗಿ ಮಾಡ್ತಾರೆ, ಸ್ವೀಟ್ ಐಟಮ್ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಸ್ಪೆಷಲಿ ನಮ್ಮ ಮನೆ ಜಾಸ್ತಿ ಸ್ವೀಟ್ ಯಾರು ತಿಂತಾನೆ ಇರ್ಲಿಲ್ಲ. ನನ್ನ ತಮ್ಮ ತಿನ್ನಲ್ಲ, ನಮ್ಮ ಅಪ್ಪ ತಿಂತಾ ಇರ್ಲಿಲ್ಲ ಸ್ವೀಟು. ಅವ್ರೊಬ್ಬರೇ ಇಷ್ಟಪಡ್ತಿದ್ದಿದ್ದು. ಅವ್ರ ಅಮ್ಮಕ್ಕೆ ತುಂಬಾ ಇಷ್ಟ. ಒಂದು ಅರ್ಧ ಹಾಕೋಣ. ಟೀ ಬಂತು ಈಗ. ಚೆನ್ನಾಗಿ ಮಾಡ್ತಾರೆ ಸೌಮ್ಯಕ್ಕ ಟೀನ. ನೀವು ಅವತ್ತು ಚೆನ್ನಾಗಿ ಮಾಡಿದ್ರು. ಆಮೇಲೆ ಅವತ್ತು ರಮ್ಯ ಅಕ್ಕನು ಚೆನ್ನಾಗಿ ಮಾಡಿದ್ರು. ಯಾವತ್ತು ಗೊತ್ತಾ? ಮನೆಯೆಲ್ಲ ಟೀ ಸ್ಪೆಷಲಿಟ್ಸ್. ಬಿಗ್ ರೂಟಿಗೆ ಹೋಗ್ತಾ ಇದ್ದೆ ನೋಡಿ ಲಾಸ್ಟ್ ಫ್ರೈಡೆ. ಅವತ್ತು ರಜಾ ಹಾಕಿದ್ರಲ್ಲ, ಅಮ್ಮ ಯಾರೋ ಸಾವು ಹೋಗಿದ್ರಲ್ಲ ನೋಡಿ, ಅವತ್ತು ಮಾರ್ನಿಂಗ್ ಬಂದು. ಹಾಗೆ ಫ್ರೆಂಡ್ಸ್, ಸೌಮ್ಯಕ್ಕ ಟೀ ಮತ್ತು ವಡೆ ಕೊಟ್ಟರು. ಸಂಜೆ ಆದಮೇಲೆ ಟೀ ವಡೆ ಒಂಥರ ಚೆನ್ನಾಗಿತ್ತು. ವಡೆನೂ ಸೂಪರಾಗಿತ್ತು, ಚೆನ್ನಾಗಿ ಮಾಡಿದರು. ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಮಾಡಿದರು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ನಮ್ಮ ಅತ್ತೆ ಮಾವ ಅಂದರೆ ಶಿವ ಅವರ ಅಮ್ಮ ಮತ್ತು ಅವರಪ್ಪ. ಇದು ಯಾವುದು ವೀಡಿಯೋ ಕ್ಯಾಸೆಟ್ ಅಂತಂದರೆ ಸೌಮ್ಯಕ್ಕ ಅವರ ಮದುವೆ ಕ್ಯಾಸೆಟು. ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದಕ್ಕೆ ಪೆನ್ ಡ್ರೈವು ಟಿ ವಿಲೇ ಕನೆಕ್ಟ್ ಮುಂಚೆನೇ ಮಾಡಿದ್ರಂತೆ, ನಿನ್ನೆ ಮೊನ್ನೆ ಏನೋ ನೋಡಿದ್ರಂತೆ. ಅದಕ್ಕೆ ಆನ್ ಮಾಡ್ತೀನಿ, ರಕ್ಷಿತಾ ನೋಡಿಲ್ವಲ್ಲ ಅಂದ್ಕೊಂಡು ಆನ್ ಮಾಡಿದ್ರು. ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿತ್ತು. ಎಷ್ಟೋ 19-20 ಇಯರ್ಸ್ ಬ್ಯಾಕ್ ವೀಡಿಯೋ ಇದು. ನೋಡೋಕೆ ಒಂಥರ ಖುಷಿ ಆಯಿತು. ಏನಂತಂದರೆ ಇವ್ರು ಯಾಕೆ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೂನಾರ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ ಅಂತಂದರೆ, ಸೌಮ್ಯಕ್ಕ ಅವ್ರ ಮದುವೆ ದಿನವೇ ಇವ್ರದ್ದು ಆ್ಯನಿವರ್ಸರಿ ಇತ್ತಂತೆ. ಅಂದರೆ ಮದುವೆ ಹಿಂದಿನ ದಿನ ಅಂತ ನೈಟು. ಅದಕ್ಕೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ರಂತೆ. ನೋಡಿಕೊಂಡು ಫುಲ್ ಎಲ್ಲೂ ಸೌಮ್ಯಕ್ಕ ಅಂತೂ ಫುಲ್ ಖುಷಿಯಾಗಿದ್ದರು. ಅವ್ರದ್ದು ಮದುವೆ ವೀಡಿಯೋ ಎಲ್ಲ ನೋಡ್ತಾ, ಬಳೆ ಶಾಸ್ತ್ರದ್ದು, ಹಾಗೆ ಮಧ್ಯೆ ಅದು ಇದು ಅಂತ ಕಾಮಿಡಿ ಮಾಡಿಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ. ಯಾರೇ ಆಗಿದ್ರು ಅಷ್ಟೇ, ಅವ್ರ ಮದುವೆ ವೀಡಿಯೋ, ಅವ್ರ ಮದುವೆ ಫೋಟೋ ಒಂದು ಮೆಮೊರೀಸ್, ಎಷ್ಟೇ ವರ್ಷದ ಹಿಂದೆ ಆಗಿದ್ರು ಅಷ್ಟೇ ಪದೇ ನೋಡಿದ್ರು ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ. ಬೇರೆಯವ್ರಿಗೆ ಅವ್ರು ಹೇಳ್ತಿದ್ರು, ನನಗೆ 20 ಇಯರ್ಸಿಂದ ನೋಡಿ ಬೋರ್ ಇಡಿಸ್ಬಿಟ್ಟಿದ್ದಾರೆ, ಮತ್ತೆ ಯಾಕೆ ಹಾಕಿದ್ದೀರಾ ಅಂತ. ಬಟ್ ಸೌಮ್ಯಕ್ಕ ಅವರಂತೂ ಸಖತ್ ಇಂಟ್ರೆಸ್ಟಿಂಗಾಗಿ ಖುಷಿಯಿಂದ ಅಲ್ಲಿ ಈ ವಿಡಿಯೋದಲ್ಲಿ ಯಾರೇ ರಿಲೇಟಿವ್ಸ್ ಬಂದರು, ಅಂದರೆ ಎಷ್ಟೊಂದು ಚೇಂಜ್ ಆಗಿರ್ತಾರೆ ಅವಾಗಲೂ ಇವಾಗ್ಲೂ, ಯಾರೇ ರಿಲೇಟಿವ್ಸ್ ಬಂದರು ಇದು ಅವರು ಇದು ಇವರು ಅಂದ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾಯಿದ್ರು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸೌಮ್ಯಕ್ಕ ಹೇಗೆ ಕಾಣಿಸ್ತಾ ಇದ್ದಾರೆ ಮದುವೆಲಿ ಅಂತ. ಎಷ್ಟು ಸಣ್ಣಕ್ಕೆ. ಇವಾಗಲೂ ತುಂಬ ಏನು ಚೇಂಜಸ್ ಅಂತೂ ನನಗೆ ಕಾಣಿಸ್ತಾ ಇಲ್ಲ, ಬಟ್ ಚೇಂಜಸ್ ಇದೆ. 20 ಇಯರ್ಸ್ ಆದಮೇಲೂ ತುಂಬ ಕೆಲವರು ಎಷ್ಟೊಂದು ಚೇಂಜ್ ಆಗ್ತಾರೆ. ಸೌಮ್ಯಕ್ಕ ಅವಾಗಲೂ ಸಖತ್ ಚೇಂಜ್ ಕಾಣಿಸ್ತಾ ಇಲ್ಲ. ಸ್ವಲ್ಪ ಇವಾಗಿರೋದಕ್ಕಿಂತ ಸಣ್ಣ ಇದ್ದಾರೆ. ಹಾಗೆ ಸಖತ್ತು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮದುವೆ ದಿನ. ಯೂಶ್ವಲಿ ಹಳೆ ವೀಡಿಯೋ, ಹಳೆ ಕ್ಯಾಸೆಟಲ್ಲೆಲ್ಲ ಹಳೆ ಸಾಂಗ್ಸ್ ಎಲ್ಲ ಹಾಕ್ತಾಯಿದ್ರು. ಇವಾಗೆಲ್ಲ ಹೊಸ ಸಾಂಗ್ಸ್ ಹಾಕ್ತಾಯಿರ್ತಾರೆ. ಅವಾಗೆಲ್ಲ ಹಳೆ ಸಾಂಗ್ಸ್ ಹಾಕ್ತಾಯಿದ್ರು. ಒಂಥರ ಮೆಮೊರೀಸ್ ಚೆನ್ನಾಗಿರ್ತಾಯಿತ್ತು ಆ ಸಾಂಗ್ಸ್ಗೆ. ಮತ್ತು ಆ ಎಡಿಟಿಂಗ್ ಅಂತಂದರೆ ಆ ಫೋಟೋ ಹಿಂದಿನ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಬ್ಯಾಕ್ಗ್ರೌಂಡೆಲ್ಲ ಹಾಕೋದು, ರೆಸಾರ್ಟ್ ಬ್ಯಾಕ್ಗ್ರೌಂಡು, ಆಮೇಲೆ ಬೇರೆ ಈಗ ಕಾಶ್ಮೀರ್ ಬ್ಯಾಕ್ಗ್ರೌಂಡೆಲ್ಲ ಹಾಕೋದು. ಅದೊಂಥರ ಹಳೆ ವೀಡಿಯೋಸಲ್ಲೇ ಬರೋದು ಅನಿಸುತ್ತೆ. ನೋಡ್ತಾ ಇದ್ರಲ್ಲ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ.
ಆಮೇಲೆ ಅವಾಗೆಲ್ಲ ಒಂದು 15-20 ಇಯರ್ಸ್ ಬ್ಯಾಕು ನೈಟ್ ರಿಸೆಪ್ಷನ್ ಇರ್ತಾ ಇರಲಿಲ್ಲ. ಇವಾಗಂತೂ ಮಾರ್ನಿಂಗ್ ರಿಸೆಪ್ಷನ್ ಇಲ್ವೇ ಇಲ್ಲ, ನೈಟ್ ರಿಸೆಪ್ಷನ್ನೇ ಮುಗಿಸ್ಬಿಡ್ತಾರೆ. ಆವಾಗ ನೈಟ್ ರಿಸೆಪ್ಷನ್ ಇರ್ತಾಯಿಲ್ಲ, ನೈಟ್ ಏನೇನು ಶಾಸ್ತ್ರ ಮಾಡಬೇಕು ಅದೆಲ್ಲ ಮಾಡಿ ಮುಗಿಸಿ ಮಲ್ಕೊಂಡು ಮಾರ್ನಿಂಗ್ ಧಾರೆ ಮತ್ತು ರಿಸೆಪ್ಷನ್ ಇರ್ತಾಯಿದ್ರು. ಇವಾಗ ನೈಟ್ ರಿಸೆಪ್ಷನ್ನು ಕಂಪಲ್ಸರಿ, ನೈಟೇ ಜನ ಜಾಸ್ತಿ ಬರೋದ್ರಿಂದ. ಆಮೇಲೆ ರಿಸೆಪ್ಷನ್ ನೈಟ್ ಇದ್ದರೆ ಒಂಥರ ಬೇರೆ ಥರ ಚೆನ್ನಾಗಿರುತ್ತೆ ಅಂತ ನೈಟ್ ರಿಸೆಪ್ಷನ್ನೇ ಮುಗಿಸ್ಬಿಡ್ತಾರೆ. ಒಂದು 10 ಇಯರ್ಸ್ ಬ್ಯಾಕಿಂದ ಏನಂದರೆ ಫ್ರೆಂಡ್ಸ್, ನೈಟ್ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ. ನೈಟ್ ರಿಸೆಪ್ಷನ್ನು ಮಾಡ್ತಾಯಿದ್ರು ಮತ್ತು ಮಾರ್ನಿಂಗು ರಿಸೆಪ್ಷನ್ ಮಾಡ್ತಾಯಿದ್ರು. ಅವಾಗೆಲ್ಲ ಹೇಗೆ ಮಾಡ್ಕೊಂಡ್ಬಂದಿದ್ರು, ಮಾರ್ನಿಂಗ್ ಧಾರೆ ಆದಮೇಲೆ ಅದೇ ಥರ ಮಾಡ್ತಾಯಿದ್ರು. ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ, ನನ್ನ ಮದುವೆಲಿ ನೀವು ನೋಡಿದ್ದೀರಲ್ಲ ಮಾರ್ನಿಂಗ್ ರಿಸೆಪ್ಷನ್ ಇತ್ತು. ಇವಾಗ ಎಲ್ಲ ಕೆಲವೊಬ್ಬರು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ, ಧಾರೆನೇ ಲಾಸ್ಟು, ಧಾರೆ ಆದಮೇಲೆ ಹಾಗೆ ಫೋಟೋ ತೆಗೆಸ್ಕೊಂಡು ಮನೆ ತುಂಬಿಸ್ಕೊತಾ ಇರ್ತಾರೆ ಹುಡುಗಿನ. ಅವ್ರದ್ದು ಮದುವೆ ಕ್ಯಾಸೆಟೆಲ್ಲ ಶಿವ ಅವ್ರ ಡ್ಯಾಡಿ ನೋಡಿ ಸಖತ್ ಖುಷಿ ಆಯಿತು. ಹೇಳ್ತಾಯಿದ್ರು ಶಿವ ಅವರು ಏನು ಯಾವಾಗವಾಗ ಹೇಳ್ತಾ ಇರ್ತಾರೆ, ಹಾಗೆ ಹೀಗೆ ನಮ್ಮ ಡ್ಯಾಡಿ ಹಾಗೆ ಹೀಗೆ ಅಂದ್ಕೊಂಡು ಖುಷಿ ಆಗುತ್ತೆ. ವೀಡಿಯೋದಲ್ಲಿ ನೋಡಿ ಇನ್ನೂ ಸಖತ್ ಖುಷಿ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವರೇ ನನ್ನ ಗಂಡ ಶಿವು. ಹೇಗಿದ್ದಾರೆ ನೋಡಿ, ಫೋಟೋ ನೋಡಿ ಸಖತ್ ನಕ್ಕು ಎಲ್ಲ ಸಾಕಾಯಿತು. ಥರ ಡಿಫ್ರೆಂಟಾಗಿ ಪೋಸ್ ಕೊಟ್ಕೊಂಡು, ಅಂದರೆ ವೀಡಿಯೋದಲ್ಲಿ ಜಾಸ್ತಿ ಅವ್ರದ್ದೇ ಫೋಟೋ ಹಾಕ್ತಾಯಿದ್ರು, ಹುಡುಗಿ ತಮ್ಮ ಅಂದ್ಕೊಂಡು ಅವ್ರದ್ದೇ ಫೋಟೋ ಜಾಸ್ತಿ ಎಡಿಟ್ ಮಾಡಿ ಹಾಕ್ಬಿಟ್ಟಿದ್ರು. ಜುಬ್ಬ ಎಲ್ಲ ಹಾಕ್ಕೊಂಡು. ಆವಾಗ ಒಂದು 4th or 5th ಅಂತ ಅನಿಸುತ್ತೆ, ಒಂದು 5th ಸ್ಟ್ಯಾಂಡರ್ಡ್ ಅಂತೆ ಅವರು, ಸೌಮ್ಯಕ್ಕ ಅವ್ರ ಮದುವೆಲಿ. ಹೇಗಿದ್ದಾರೆ ನೋಡಿ, ಹೇಗಿದ್ದಾರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ರಮ್ಯಾ ಅಕ್ಕನೂ ಅಷ್ಟೇ, ಒಂದು ಅವ್ರಿಗಿಂತ ಒಂದು 1.5 years ಅಷ್ಟೇ ದೊಡ್ಡವರು ಶಿವ ಅವರಿಗಿಂತ. ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಸಡನ್ನಾಗಿ ತೊಗೊಳೋದಕ್ಕಾಗಲಿಲ್ಲ, ಅವರು ಚೆನ್ನಾಗಿ ಕಾಣಿಸ್ತಾಯಿದ್ರು ಮದುವೆಲಿ. ಇಲ್ಲ, ಜಾತ್ರೆಗೆ ಹೋಗಿದ್ವಲ್ಲ ಅಜ್ಜಿ ಮನೆ ಜಾತ್ರೆಗೆ, ಆವಾಗ ಫಸ್ಟ್ ಟೈಮ್ ಆ ಜಾತ್ರೆಗೆ, ಇವಾಗ ನೀವು ಬಂದಿದ್ರಲ್ಲ ಮಾವನ ಮನೆಗೆ, ಆವಾಗ ಫಸ್ಟ್ ಟೈಮು ನಮ್ಮ ಪಪ್ಪ ಅವರು ಅಂದರೆ ಮಾವನ ಮನೆ ಜಾತ್ರೆಗೆ ಹೋಗಿ ಮೈಸೂರು ಪಾಕ್ ತೆಕ್ಕೊಟ್ಟಿದ್ರಂತೆ ಆ ಜಾತ್ರೆಯಲ್ಲಿ. ಅದು ಸುಮ್ಮನೆ ಹಂಗೆ ಬಂತು, ಅದಕ್ಕೆ ಇವ್ರು ಕರ್ಕೊಂಡೋಗಿ ಯಾವ ಥರ ಮೈಸೂರು ಪಾಕ್ ಹೇಳಿ, ಫುಲ್ ಕಲ್ತರ ಇರುತ್ತಲ್ಲ ಆ ಥರ ಮೈಸೂರು ಪಾಕು, ಜಾತ್ರೆ ಮೈಸೂರು ಪಾಕು ಅದನ್ನು ಕೊಡ್ಸಿದ್ರಿ. ಎಷ್ಟು ಗ್ರಾಮ್ ಕೊಡ್ಸಿದ್ರಿ? ನಿಮ್ಮ ಅಪ್ಪನೇ ಕೊಡ್ಸಿದ್ದ, ಮಾವನೇ ಕೊಡ್ಸಿದ್ರಿ, ನಾನು ಕೊಡ್ತೀನಿ ಅಂದ್ಕೊಂಡು. ಎಂಗೇಜ್ಮೆಂಟ್ ದಿನ ಏನ್ ತಗೊಂಡ್ಬಂದಿದ್ರಿ ಕೇಳಿ? ಎಂಗೇಜ್ಮೆಂಟ್ ದಿನ ನಮ್ಮ ಮನೆಗೆ ಬಂದ್ರಲ್ಲ, ಏನ್ ತಗೊಂಡ್ಬಂದಿದ್ರಿ? ಡೈರಿ ಮಿಲ್ಕ್ ಸಿಲ್ಕ್. ಡೈರಿ ಮಿಲ್ಕ್ ಸಿಲ್ಕ್ ನೋಡಿದ್ರೆ ಫ್ರೆಂಡ್ಸ್, ಅದಕ್ಕೆ ಹೇಳಿದ್ದು ಇವಾಗೆಲ್ಲ ಡೈರಿ ಮಿಲ್ಕ್ ಸಿಲ್ಕ್. ನಮಗೆ ನನ್ನ ಗಂಡ ಕಡಲೆಪುರಿ ಕೊಟ್ಟು ಅಂದ್ರೆ ಫೀಲ್ ಆಗಿದೆ. ಇವ್ರನ್ನೆಲ್ಲ ನೋಡಿದ್ರೆ ನಮ್ಗೆ ಏನ್ ಮಾಡೋದು? ಇನ್ನೊಂದ್ಸಲ ಮದ್ವೆ ಆಗಿ, ಇನ್ನೊಂದ್ಸಲ ಮದ್ವೆ ಆಗಿ. ಆಕ್ಚುಲಿ ಕೇಳು, ನಾವು ತಿಂದೇ ಇರ್ಲಿಲ್ಲ ಸ್ವೀಟ್, ಅದನ್ನೆಲ್ಲ ಯಾರೋ ಟೇಸ್ಟ್ ಮಾಡ್ಸಿರೋದು ನಮ್ಗೆ ಫಸ್ಟ್. ಭಾವನೆ ತಾನೆ ಇಷ್ಟ ಅಂತ ನಾನು ಚಪಾತಿ ತಗೊಂಡೋಗಿರ್ಲಿಲ್ಲ. ನಮ್ಮ ಅತ್ತೆ ಮಾವ, ನಮ್ಮ ಸೋದರತ್ತೆ, ನಮ್ಮ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ, ಹೀಗೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಒಂದು 8 ಗಂಟೆವರೆಗೂ ಟೈಮ್ ಪಾಸ್ ಮಾಡಿಬಿಟ್ಟು ಮನೆಗೆ ಹೊರಟ್ವಿ ನಾವು. ಆನ್ ದ ವೇ ಏನೋ ತೊಗೊಳೋದಿತ್ತು, ಅದನ್ನು ತೊಗೊಂಡು ಮನೆಗೆ ಹೋದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ ವಿಡಿಯೋ ನೋಡ್ತಾ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.